ಹ್ಯಾವ್ ದೇರ್ ಬಿನ್ ಕೇಸಸ್ ವೇರ್ ದೇರ್ ಇಸ್ ಕಾನ್ಫ್ಲಿಕ್ಟ್ ಇನ್ ಕ್ಲೇಮ್ಸ್? ತುಂಬಾ ಆಗಿದೆ. ಒಬ್ಬ ತಗೊಂಡ ಟರ್ಮ್ ಇನ್ಶೂರೆನ್ಸ್, ನಾಮಿನಿಗೆ ಅವ್ನ ಹೆಂಡತಿ 50% ಕೊಟ್ಟಿದ್ದ, ಅಪ್ಪ ಅಮ್ಮಂಗ್ 25 ಕೊಟ್ಟಿದ್ದ. ಡಿವೋರ್ಸ್ ಆಯ್ತು, ಹೊಸ ಹೆಂಡತಿ ಬಂದು, ಡೆತ್ ಆಯ್ತು ಒಂದು, ದುಡ್ಡು ಹೋಗಿದ್ದು ಫಸ್ಟ್ ಹೆಂಡತಿಗೆ. ಮನಿ ವಿಲ್ ಗೋ ಟು ದ ನಾಮಿನೀಸ್ ಅಕೌಂಟ್ ನಾಮಿನಿಗೆ ಅಷ್ಟೇ. ಆಮೇಲೆ ಎವ್ರಿ 5 years ಪ್ಲೀಸ್ ನಾಮಿನಿ ಸ್ವಲ್ಪ ಚೆಕ್ ಮಾಡಿ. ದಿಸ್ ಇಸ್ ವಾಟ್ ವಿ ಕಾಲ್ ಆಸ್ ನಾಮಿನೇಷನ್ ಅಂಡ್ ಅಸೈನ್ಮೆಂಟ್. ನಾಮಿನೇಷನ್ ಅಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಯು ಕ್ಯಾನ್ ಸಜೆಸ್ಟ್ ದಟ್ 100% ಇವ್ರಿಗೆ ಹೋಗ್ಬೇಕು. ಅಸೈನ್ಮೆಂಟ್ ಯಾವಾಗ ಬರುತ್ತೆ ಅಂದ್ರೆ, ಎಕ್ಸಾಂಪಲ್ ನೀವು ಹೋಮ್ ಲೋನ್ ತಗೊಂಡಿದ್ದೀರಾ ಅನ್ಕೊಳ್ಳಿ, 50 lakhs ಏನೋ ಉಳಿದಿದೆ. ಯು ನೀಡ್ ಟು ಅಸೈನ್ ದ ಟರ್ಮ್ ಇನ್ಶೂರೆನ್ಸ್ ಟು ಯೋರ್ ಹೋಮ್ ಲೋನ್ ಬ್ಯಾಂಕ್. ಅವಾಗ 50 ಲಕ್ಷ ತಗೊಂಡು ಹೋಗ್ತಾರೆ, ಮಿಕ್ಕಿದಲ್ಲಿ ಉಳಿತಾ ಅದು ನಿಮ್ಮ ಇದಕ್ಕೆ ಹೋಯ್ತು. ಬಟ್ ತರ ತುಂಬಾ ಕೇಸಸ್ ಆಗಿದೆ. ಅದಕ್ಕೇನೆ ಹೇಳೋದು, ನಾವು ಯಾವತ್ತೂ ನೀವು ಟರ್ಮ್ ಇನ್ಶೂರೆನ್ಸ್ ತಗೋತೀರಾ ಅಂದ್ರೆ ಪೋಸ್ಟ್ ಪರ್ಚೇಸ್ ಏನ್ ಮಾಡ್ಬೇಕು ಅಂದ್ರೆ, ಮನೇಲಿ ಎಲ್ಲರಿಗೂ ಹೇಳಿ, ನಾನು ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ, 50% ನಾನು ಹೆಂಡ್ತಿದ್ದು, 25% ನಿಮ್ದು. ಇನ್ ಕೇಸ್ ಡೆತ್ ಆಯ್ತು ಅನ್ಕೊಳ್ಳಿ, ಶಿಫ್ಟ್ ದಟ್ 25% ಟು ದ ವೈಫ್. ನೆಕ್ಸ್ಟ್ ಮಕ್ಕಳಾಯ್ತು ಅನ್ಕೊಳ್ಳಿ, 50% ವೈಫಿಗೆ ಇಟ್ಬಿಟ್ಟು ಇನ್ 50% ಮಗುಗೆ ಇಡಿ. ಹೆಂಡತಿಗೆ ಹೋದ್ರೆ ಮಗು ಹೋಗುತ್ತೆ ಅಂತ. ಬಟ್ ಇಟ್ಸ್ ಜಸ್ಟ್ ಗುಡ್ ಟು ಆಲ್ವೇಸ್ ಕೀಪ್ ಆ ನಾಮಿನೇಷನ್ ಪರ್ಸೆಂಟೇಜ್ ಅಪ್ಡೇಟೆಡ್ ಆಲ್ವೇಸ್. ಇನ್ ಕೇಸ್ ವೈಫ್ ಚೇಂಜ್ ಆಯ್ತು ಅಂದ್ರೆ ಪ್ಲೀಸ್ ಚೇಂಜ್ ದ ನಾಮಿನಿ ಆಲ್ಸೋ. ನಿಮ್ಗೆ ಎಕ್ಸ್ ಅಷ್ಟಿಷ್ಟ ಅಂದ್ರೆ ಡೋಂಟ್ ಚೇಂಜ್. ಮನೇಲಿ ಹೇಳಿದ್ರೆ ರಿಸ್ಕ್ ಇರುತ್ತೆ, ನಾಳೆ ದಿನ ಇಫ್ ದ ಸ್ಪೌಸ್ ಇಸ್ ನಾಟ್ ಹ್ಯಾಪಿ ವಿತ್ ಯು. ಅದಕ್ಕೋಸ್ಕರ LIC ಇನ್ನ ಅಷ್ಟು ಕೋಟಿ ಅನ್ಕ್ಲೇಮ್ಡ್ ಮನಿ ಇರೋದು. ನೋಬಡಿ ಇಸ್ ಕ್ಲೇಮಿಂಗ್ ಬಿಕಾಸ್ ಯಾರಿಗೂ ಗೊತ್ತಿಲ್ಲ ನಮ್ಮ ಅಪ್ಪ ತಗೊಂಡಿದಾರೋ ಅಮ್ಮ ತಗೊಂಡಿದಾರೋ ವಾಟ್ ಎವರ್ ಅಂತ.